ಸಂತ ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಅಧ್ಯಾಯ 4 ವಚನಗಳು 7ರಿಂದ 15ರವರೆಗೆ. ಸಹೋದರರೇ, ನಾವು ಇಂಥ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಪಡೆದಿದ್ದರೂ ಮಣ್ಣಿನ ಮಡಿಕೆಗಳಂತೆ ಇದ್ದೇವೆ. ಹೀಗೆ ಈ ಪರಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದೆಂದು ವ್ಯಕ್ತವಾಗುತ್ತದೆ. ನಾವು ಇಕ್ಕಟ್ಟು ಬಿಕ್ಕಟ್ಟುಗಳಿಗೆ ಒಳಗಾಗಿದ್ದರು, ನಜ್ಜು ಗುಜ್ಜಗಳಲ್ಲಿ ಸಂಶಯ ಸಂದೇಹಗಳಿಗೊಳಗಾದರೂ ನಿರಾಶೆಗೊಳಗಿಲ್ಲ. ಶತ್ರುಗಳು ಅನೇಕರಿದ್ದರೂ ಮಿತ್ರನೊಬ್ಬನೂ ಇಲ್ಲದಿರಲಿ. ಪ್ರಾಣಿ ಹಿಂಸೆಗಳಿಗೀಡಾದವರು ಪ್ರಾಣ ನಷ್ಟವನ್ನು ಅನುಭವಿಸಲಿಲ್ಲ. ಯೇಸುವಿನ ದಿವ್ಯ ಜೀವವು ನಮ್ಮ ದೇಹದಲ್ಲಿ ಗೋಚರವಾಗುವಂತೆ ಅವರ ಮರಣ ಯಾತನೆಯನ್ನು ನಿರಂತರವಾಗಿ ಅನುಭವಿಸುತ್ತಾ ಬಾಳುತ್ತಿದ್ದೇವೆ. ಯೇಸುವಿನ ಅಮರ ಜೀವವು ನಮ್ಮ ನಶ್ವರ ಶರೀರದಲ್ಲಿ ಗೋಚರವಾಗುವಂತೆ ಬದುಕಿರುವಾಗಲೇ ನಾವು ಯೇಸುವಿಗೋಸ್ಕರ ಸತತ ಸಾವಿಗೆ ಈಡಾಗಿದ್ದೇವೆ. ಹೀಗೆ ನಮ್ಮಲ್ಲಿ ನಾವು ಕಾರ್ಯಗತವಾಗುತ್ತಿದ್ದರೆ ನಿಮ್ಮಲ್ಲಿ ಜೀವ ಕಾರ್ಯಗತವಾಗುತ್ತಿದೆ. ನಾನು ವಿಶ್ವಾಸವಿಟ್ಟೆನೋ, ಆದುದರಿಂದ ಮಾತಾಡಿದ್ದೇನೋ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಇದೇ ಮನೋಭಾವನೆಯಿಂದ ಕೂಡಿರುವ ನಾವು ಮಾತನಾಡಲೇಬೇಕು, ಏಕೆಂದರೆ ನಮಗೆ ವಿಶ್ವಾಸವಿದೆ. ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ಯೇಸು ಕ್ರಿಸ್ತರೊಡನೆ ಪುನರುತ್ಥಾನಗೊಳಿಸಿ ತಮ್ಮ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳುವರು ಎಂಬುದನ್ನು ನಾವು ಬಲ್ಲೆವು. ಅಂತೆಯೇ ನಿಮ್ಮನ್ನು ಬರಮಾಡಿಕೊಳ್ಳುವರು. ಇದೆಲ್ಲವೂ ನಿಮ್ಮ ಒಳಿತಿಗಾಗಿಯೇ. ಹೀಗೆ ಅನೇಕರಲ್ಲಿ ದೇವರ ಕೃಪಾವರವು ಉಕ್ಕಿ ಹರಿಯುವುದು, ಅವರಲ್ಲಿ ಕೃತಜ್ಞತಾ ಭಾವನೆಯನ್ನು ಹೆಚ್ಚಿಸುವುದು. ಇದರಿಂದಾಗಿ ದೇವರ ಮಹಿಮೆ ಬೆಳಗುವುದು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಸೆರೆಯಿಂದೆಮ್ಮನ್ನು ಪ್ರಭು ಸಿಯೋನನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ. ಉಕ್ಕಿ ತಾಕ ಮುಖ ತುಂಬ ನಗು, ಬಾಳ್ ತುಂಬ ಹರ್ಷಗೀತೆ. ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಎಂಥ ಮಹತ್ ಕಾರ್ಯಗಳನ್ನೆಸಗಿದನಾ ಪ್ರಭು ಇವರ ಪರಕ್ಕೆ. ಇಂತೆಂದು ಆಡಿಕೊಂಡರು ತಂತಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡುವುದು ಖಚಿತ ಎಂತಲೇ ನಾವಾನಂದ ಭರಿತರಾಗಿರುವುದು ಉಚಿತ. ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿಯುವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು ನಮಗೆ ಮತ್ತೆ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು. ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಘೋಷಣೆ. ಅಲ್ಲಿಲೂಯಾ 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 ಅಲ್ಲಿಲೂಯಾ. ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು. ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಅಲ್ಲೇಲೂಯಾ 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 ಅಲ್ಲೇಲೂಯಾ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 20 ವಚನಗಳು 20ರಿಂದ 28ರವರೆಗೆ. ಆಗ ಜೆಬೆದಾಯನ ಮಕ್ಕಳ ತಾಯಿ ತನ್ನ ಪುತ್ರರ ಸಮೇತ ಯೇಸು ಸ್ವಾಮಿಯ ಬಳಿಗೆ ಬಂದಳು. ತಮ್ಮಿಂದ ನನಗೊಂದು ಉಪಕಾರ ಆಗಬೇಕು ಎಂದು ಸ್ವಾಮಿಯ ಪಾದಕ್ಕೆ ರಗಿದಳು. ನಿನ್ನ ಕೋರಿಕೆ ಏನು ಎಂದರು ಯೇಸು. ಅದಕ್ಕೆ ಅವಳು,
ತಮ್ಮ ಸಾಮ್ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬನು ತಮ್ಮ ಎಡಗಡೆಯಲ್ಲೂ ಆಸೀನರಾಗುವಂತೆ ಅಪ್ಪಣೆಯಾಗಬೇಕು ಎಂದು ಕೋರಿದಳು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನೀವು ಕೋರಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾದ ಪಾತ್ರೆಯಿಂದ ಕುಡಿಯಲು ನಿಮ್ಮಿಂದ ಆದೀತೆ ಎಂದು ಪ್ರಶ್ನಿಸಿದರು. ಹೌದು, ಆಗುತ್ತದೆ ಎಂದು ಅವರು ಮರು ನುಡಿದರು. ಆಗ ಯೇಸು, ನನ್ನ ಪಾತ್ರೆಯಿಂದ ನೀವೇನೋ ಕುಡಿಯುವಿರಿ, ಆದರೆ ನನ್ನ ಬಲಗಡೆಯಲ್ಲಾಗಲಿ ಎಡಗಡೆಯಲ್ಲಾಗಲಿ ಆಸೀನರಾಗುವಂತೆ ಅನುಗ್ರಹಿಸುವುದು ನನ್ನದಲ್ಲ. ಅದು ಯಾರಿಗಾಗಿ ನನ್ನ ಪಿತನಿಂದ ಸಿದ್ಧ ಮಾಡಲಾಗಿದೆಯೋ ಅವರಿಗೆ ಸಿಗುವುದು ಎಂದು ನುಡಿದರು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಆ ಇಬ್ಬರು ಸಹೋದರರ ಮೇಲೆ ಸಿಟ್ಟುಗೊಂಡರು. ಯೇಸುವಾದರೂ ಶಿಷ್ಯರೆಲ್ಲರನ್ನೂ ತಮ್ಮ ಬಳಿಗೆ ಕರೆದು, ಲೋಕದ ಪ್ರಜಾಧಿಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ. ಜನನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ. ಇದು ನಿಮಗೆ ಗೊತ್ತು. ನೀವು ಹಾಗಿರಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ. ಪ್ರಥಮನಾಗಿರಲು ಆಶಿಸುವವನು ನಿಮ್ಮ ದಾಸನಾಗಿರಲಿ. ಹಾಗೆಯೇ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.